ಶ್ರೀಯತೆ ತದ ಶರೀರಂ. ನಮ್ಮ ದೇಹ ಅನ್ನೋದು ಪ್ರತಿ ಕ್ಷಣ ಸೆಲ್ಯುಲಾರ್ ಲೆವೆಲ್ನಲ್ಲಿ ಕ್ಷಯವಾಗ್ತಾ ಇರತ್ತೆ, ಅಂದರೆ ನಾಶವಾಗ್ತಾ ಇರತ್ತೆ. ನಮಸ್ತೆ. GSP ಯೋಗಶಾಲಾ ವತಿಯಿಂದ 40 ದಿನದ ಅನುಷ್ಠಾನದ ಮೊದಲನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಿಕಾಸ್ ಆಫ್ ಮೆಟಬಾಲಿಕ್ ಅಂಡ್ ಕೆಟಬಾಲಿಕ್ ಆಕ್ಟಿವಿಟಿ ನಮ್ಮ ಶರೀರ ಸೆಲ್ಯುಲಾರ್ ಲೆವೆಲ್ನಲ್ಲಿ ಡಿಸಿಂಟಿಗ್ರೇಟ್ ಆಗ್ತಾ ಬರುತ್ತೆ. ಪ್ರತಿ ಕ್ಷಣ ಹೊಸ ಸೆಲ್ಸ್ ಉತ್ಪತ್ತಿನೂ ಆಗುತ್ತೆ, ಪ್ರತಿ ಕ್ಷಣ ಹಳೆ ಸೆಲ್ಸ್ ಸಾಯ್ತಾ ಬರುತ್ತೆ. ಹಾಗಿದ್ರೆ ನಮ್ಮ ಆರ್ಗನ್ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗಬೇಕಾಗಿತ್ತಲ್ಲ. ಯೋಚನೆ ಮಾಡಿ, ಯಾಕೆ ಆಗ್ತಿಲ್ಲ ಅಂತಿದ್ರೆ ನಮ್ಮ ಸೆಲ್ಸ್ ಹುಟ್ಟುತ್ತಾನೆ ನ್ಯೂನ್ಯತೆಯಿಂದ ಹುಟ್ಟುತ್ತಾ ಇದೆ. ಶರೀರದ ಮೂಲ ವಸ್ತು ಯಾವುದು? DNA. ಅದು ಯಾವುದರಿಂದ ಆಗಿದೆ? ಪ್ರೋಟೀನ್ಸ್, ಗ್ಲೂಕೋಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್. ಹೇಗೆ ಒಂದು ಕೋಡಿಂಗ್ ಸಿಸ್ಟಮ್ ಅಂತ ಇದೆಯೋ ಅದೇ ರೀತಿ ನಮ್ಮ ಸೆಲ್ಸ್ಗೂ ಸಹ ಕೋಡಿಂಗ್ ಸಿಸ್ಟಮ್ ಇದೆ. ಫಾರ್ ಎಕ್ಸಾಂಪಲ್, ಚರ್ಮದ ಸೆಲ್ಸ್ಗಳು ಎಷ್ಟು ದಿನಕ್ಕೊಮ್ಮೆ ರೆಜ್ಯುವಿನೇಟ್ ಆಗಬೇಕು, ಹೊಸದಾಗಬೇಕು. ಲಿವರ್ ಸೆಲ್ಸ್ ಎಷ್ಟು ದಿನಕ್ಕೊಮ್ಮೆ ರೆಜ್ಯುವಿನೇಟ್ ಆಗಬೇಕು, ಹೊಸದಾಗಬೇಕು. ಕಿಡ್ನಿ ಸೆಲ್ಸ್, ಪ್ಯಾಂಕ್ರಿಯಾಸ್, ಹೀಗೆ ಪ್ರತಿಯೊಂದಕ್ಕೂ ಸಹ ಕೋಡಿಂಗ್ ಸಿಸ್ಟಮ್ ಇರುತ್ತೆ. ಆದರೂ ಸಹ ನಮ್ಮ ಕೆಲವು ಆರ್ಗನ್ಸ್ಗಳು ಎಷ್ಟೇ ತಿಂಗಳಾದ್ರೂ ರೆಜ್ಯುವಿನೇಟ್ ಆಗ್ತಿಲ್ಲ. ಯಾಕಂತಿದ್ರೆ ನಾವು ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ಬೇಕಾಗಿರುವಂತಹ ವಿಟಮಿನ್ಸ್, ಮೂಲ ಪೋಷಕಾಂಶಗಳು ಸಿಗ್ತಾ ಇಲ್ಲ. ಒಂದು ವೇಳೆ ಸಿಗ್ತಾ ಇದ್ರೂ ಸಹ ದೇಹ ಅದನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಹಾಗಾಗಿ ನಮ್ಮ ಶರೀರ ರೆಜ್ಯುವಿನೇಟ್ ಆಗ್ತಾ ಇಲ್ಲ. ಈ 40 ದಿನದ ಅನುಷ್ಠಾನದಲ್ಲಿ ಸೆಲ್ಯುಲಾರ್ ಲೆವೆಲ್ ಒಳಗಡೆ ಇಳಿದು ನಮ್ಮ ಆರೋಗ್ಯವನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆನೂ ಮಾಡ್ತೀವಿ, ಅಟ್ ದ ಸೇಮ್ ಟೈಮ್ ಅನುಷ್ಠಾನಕ್ಕೂ ತರ್ತೀವಿ. ಸೊ ಇವತ್ತಿನ ಸಾಧನೆ ಶರೀರ ಧ್ಯಾನ. ಕನಿಷ್ಠ 10 ನಿಮಿಷಗಳ ಕಾಲ ಶರೀರ ಧ್ಯಾನವನ್ನು ಅಭ್ಯಾಸ ಮಾಡಿ, ಹೊರಚರ್ಮದಿಂದ ಹಿಡಿದು ಸೆಲ್ಯುಲಾರ್ ಲೆವೆಲ್ಗಳ ತನಕ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ತನಕ ಪ್ರಣಾಮಗಳು.